ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಕೋರ್ಸ್ ಯಾವ್ದಪ್ಪ ಅಂತಂದ್ರ ಈ ಒಂದು BPT ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಇದರ ಎಲಿಜಿಬಿಲಿಟಿ, ಇದರ ಒಂದು ಎಂಟ್ರನ್ಸ್ ಎಕ್ಸಾಮ್, ಡ್ಯೂರೇಷನ್ ಆಗಿರ್ಬೋದು, ಇದರ ಒಂದು ಸಬ್ಜೆಕ್ಟ್ ಗಳು ಏನ್ ಬರ್ತಾವು, ಅದಾದ್ಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟೀಸ್ಗಳೇನು, ಇದರ ಸ್ಯಾಲರಿ ಸ್ಕೇಲ್ ಇರ್ತೈತಿ, ಇದರ ಹೈಯರ್ ಎಜುಕೇಶನ್ ಅಂತೇಳಿ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ಈ ಒಂದು BPT ಅಂತಂದ್ರೆ ಏನಂತ ಹೇಳ್ತೀನಿ ನಿಮ್ಗೆ, ದ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಕರಿತೀವಿ ನಾವು, ಅಥವಾ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿಸ್ಟ್ ಅಂತಾನೂ ಕೂಡ ಕರಿತೀವಿ. ಇದೊಂದು ಮೆಡಿಕಲ್ UG ಕೋರ್ಸ್ ಆಗಿರ್ತದ, ಅಂದ್ರೆ ಅಂಡರ್ ಗ್ರಾಜುಯೇಟೆಡ್ ಕೋರ್ಸ್ ಆಗಿರ್ತದ. ಸೊ ಇದ್ರೊಳಗಡೆ ನಾವೇನೆಲ್ಲ ಕಲಿತೀವಿ ಅಥವಾ ಏನೆಲ್ಲ ಕೆಲಸ ಮಾಡ್ತೀವಿ ಅಂತಂದ್ರ ನಾನ್ ಸರ್ಜಿಕಲ್ ರಿಹ್ಯಾಬಿಲೇಷನ್, ಅಂದ್ರ ಯಾವುದೇ ರೀತಿಯಂತ ಸರ್ಜರಿ ಇಲ್ಲದೆ ಆ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಫಿಸಿಕಲ್ ಮೂವ್ಮೆಂಟ್ ಅಥವಾ ಪೇನ್ ಮ್ಯಾನೇಜ್ಮೆಂಟ್ ಅನ್ನ ಇದ್ರೊಳಗಡೆ ನಾವು ಕಲಿತೀವಿ ಅಥವಾ ಇದ್ರೊಳಗಡೆ ನಾವು ಟ್ರೀಟ್ ಮಾಡ್ತೀವಿ. ಓಕೆ, ಸೊ ಆದ್ರೆ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಗ ಏನ್ ಎಲಿಜಿಬಿಲಿಟಿ ಇರ್ಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರೆ ನೀವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ನಿಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಗಿರ್ಬೇಕಾಗ್ತದೆ. ಅದರ ಜೊತೆಗೆ ಸ್ಟ್ರೀಮ್ಸ್ ಗಳು ನೀವು PCMB ಅಥವಾ PCB ಅನ್ನೋ ಸ್ಟ್ರೀಮ್ ಒಳಗಡೆ ಮಾಡಿದಾಗ ಕೂಡ ನೀವು ಒಂದು ಕೋರ್ಸ್ ಅನ್ನ ಮಾಡಬಹುದು. ಅದಾದ್ಮೇಲೆ ಈ ಒಂದು ಕೋರ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ನಾವು ಹೊಂದಿರ್ಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಪರ್ಸೆಂಟೇಜ್ ಬಂದಿಟ್ಟು ನಿಮ್ಗೆ 45 ಇಂದ 50% ಅನ್ನ ನೀವು ಮಿನಿಮಮ್ ಆಗಿ ಹೊಂದಿರಬೇಕು. ಅಂದಾಗ ನೀವು ಈ ಒಂದು ಕೋರ್ಸ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಇದ್ರೊಳಗಡೆ ಎಂಟ್ರನ್ಸ್ ಎಕ್ಸಾಮ್ಸ್ ಇರುತ್ತಾ ಸರ್ ಅಂತ ಕೇಳ್ಬೋದು. ಸೊ ಡೆಫಿನೆಟ್ಲಿ ಒಂದು ನಿಮ್ಗೆ ಇದ್ರ ಮೇಲೆ ಕ್ಲಿಯರಿಟಿ ಮಾಡ್ಬಿಡ್ತೀನಿ. ಇದು ಆಕ್ಚುಲಿ ಡಿಪೆಂಡ್ ಆಗಿರೋದು UG ನೀಟ್ ಅನ್ನೋ ಒಂದು ಎಂಟ್ರನ್ಸ್ ಎಕ್ಸಾಮ್ ಮೇಲೆ. ಇತ್ತೀಚಿನ ದಿನಗಳಿಗೆ ಅಥವಾ ಇನ್ನೂವರೆಗೂ ಕೂಡ ಒಂದಿಷ್ಟು ಕಾಲೇಜಸ್ ಅಥವಾ ಒಂದಿಷ್ಟು ಇನ್ಸ್ಟಿಟ್ಯೂಟ್ ಒಳಗಡೆ ಅಥವಾ ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ ಡೈರೆಕ್ಟ್ಲಿ ಅಡ್ಮಿಷನ್ ತಗೊಂತಾರ. ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ ಈ ಒಂದು UG ಅಥವಾ ಆ ಒಂದು ನೀಟ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗಿನೂ ಕೂಡ ಇದರ ಅಡ್ಮಿಷನ್ ತಗೊಂತಾರ. ಈ ತರನು ಕೂಡ ಇದೆ, ಡೈರೆಕ್ಟ್ ಆಗಿನೂ ತಗೊಂತಾರ, ಆಮೇಲೆ ಎಂಟ್ರನ್ಸ್ ಎಕ್ಸಾಮ್ ಮೇಲೆ ತಗೊಂತಾರ. ಓಕೆ, ಸೊ ಅದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದ್ಮೇಲೆ ನಮ್ಗೆ ಇದರ ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಡ್ಯೂರೇಷನ್ ಬಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಇಲ್ಲಿ 4.5 to 5 ಇಯರ್ಸ್ ಇದ್ರದ ಡ್ಯೂರೇಷನ್ ಇರ್ತೈತಿ. ಯಾಕೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಪ್ರಾಕ್ಸಿಮೇಟ್ಲಿ 6 ಮಂತ್ ಇಂದ 1 ಇಯರ್ ನಿಮ್ಗೆ ಇಂಟರ್ನ್ಶಿಪ್ ಕೂಡ ಇದ್ರೊಳಗಡೆ ಇರ್ತದೆ. ಅಂದ್ರೆ ಅಕಾಡೆಮಿಕಲ್ ಸ್ಟಡಿ ನಿಮ್ದು 1 ವರ್ಷ, ಅದರ ಜೊತೆಗೆ ಇಂಟರ್ನ್ಶಿಪ್ ನಿಮ್ದು 6 ತಿಂಗಳಿಂದ ಒಂದು ವರ್ಷದೊಳಗೆ ಇರ್ತೈತಿ. ಓಕೆ, ಸೊ ಈ ತರ ನಿಮ್ಗೆ ಇಂಟರ್ನ್ಶಿಪ್ ಬರ್ತೈತಿ. ಸೊ ಅದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಾವು ಏನೆಲ್ಲಾ ಸಬ್ಜೆಕ್ಟ್ ಗಳನ್ನ ಕಲಿಬಹುದು ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಸಬ್ಜೆಕ್ಟ್ ಗಳು ಬೇಸಿಕಲಿ ನಿಮ್ಗೆ ಒಂದು ಫಿಸಿಕಲ್ ಮೂವ್ಮೆಂಟ್ ಅಥವಾ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ರಿಹ್ಯಾಬಿಲೇಷನ್ ಮೇಲೆ ಡಿಪೆಂಡ್ ಆಗಿರ್ತಾವು. ಹಾಗಾದ್ರೆ ನಿಮ್ಗಿಲ್ಲಿ ಮೊದಲನೇ ಹಾಗೂ 2ನೇ ವರ್ಷದೊಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಯಾವ್ಯಾವ ಅಂತ ನೋಡೋಣ. ಸೊ ಇದರ ಸಬ್ಜೆಕ್ಟ್ ಗಳು ಬಂದ್ಬಿಟ್ಟು ನಿಮ್ಗಿಲ್ಲಿ ಅನಾಟಮಿ ಅಂಡ್ ಫಿಸಿಯಾಲಜಿ, ಅಂದ್ರೆ ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತ ಬರ್ತೈತಿ ಮೊದಲನೇ ವರ್ಷ ಹಾಗೂ 2ನೇ ವರ್ಷದೊಳಗಡೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಪ್ಯಾಥಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತೈತಿ. ಆಮೇಲೆ ಮೈಕ್ರೋಬಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಫಾರ್ಮಕೋಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಬರ್ತೈತಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಬಯೋ ಮೆಕ್ಯಾನಿಸಮ್ ಅಂತ ಒಂದು ಸಬ್ಜೆಕ್ಟ್ ಬರ್ತೈತಿ. ಅದಾದ್ಮೇಲೆ ನೀವು ಇಲ್ಲಿ ಆ ಒಂದು ಎಕ್ಸಸೈಸ್ ಥೆರಪಿ ಅಂತ ಬರ್ತೈತಿ. ಅದಾದ್ಮೇಲೆ ನಿಮಗೆ ಇಲ್ಲಿ ಲಾಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಎಲೆಕ್ಟ್ರೋ ಥೆರಪಿ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ನೀವು ಇದರೊಳಗಡೆ ಕಲಿತಾರೆ ಈ ಮೊದಲನೇ ಹಾಗೂ 2ನೇ ವರ್ಷದೊಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ 3ನೇ ಹಾಗೂ 4ನೇ ವರ್ಷದೊಳಗಡೆ ನಾವೇನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತ ನೋಡೋದ್ರೆ, ಸೊ ಇಲ್ಲಿ ನಿಮಗೆ ಮೊದಲನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಇದ್ರೊಳಗೆ ನೀವು ಸಿಸ್ಟಮಿಕ್ ಆಗಿ ಸ್ಪೆಸಿಫಿಕ್ ಒಂದು ಫಿಸಿಯೋಥೆರಪಿಗಳನ್ನ ಕಲಿತೀರಾ. ಅಂದ್ರೆ ಎಕ್ಸಾಂಪಲ್ ಈಗ ಒಂದು ಆರ್ಥೋಪೆಡಿಕ್ಸ್ ಆಗಿರ್ಬೋದು, ಅದಾದ್ಮೇಲೆ ನಿಮಗೆ ಇಲ್ಲಿ ನ್ಯೂರೋಲಜಿ ಆಗಿರ್ಬೋದು, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕಾರ್ಡಿಯೋ ಪಲ್ಮನರಿ ಆಗಿರ್ಬೋದು, ಅದಾದ್ಮೇಲೆ ನಿಮ್ಗೆ ಇಲ್ಲಿ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ಇನ್ನ ಲಾಸ್ಟ್ ಯಾವ್ದಪ್ಪ ಅಂತಂದ್ರ ಕಮ್ಯುನಿಟಿ ಬೇಸ್ಡ್ ರಿಹ್ಯಾಬಿಲೇಷನ್ ಆಗಿರ್ಬೋದು. ಈ ತರ ನಿಮ್ಗೆ ಸಿಸ್ಟಮಿಕ್ಸ್ ಒಳಗಡೆ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ಅವುಗಳ ಥೆರಪೀಸ್ ಗಳನ್ನ ಕಲಿತೀರಾ. ಓಕೆ, ಇದು ನಿಮ್ಗೆ 3ನೇ ಹಾಗೂ 4ನೇ ವರ್ಷದ ಸಬ್ಜೆಕ್ಟ್ ಗಳು. ಓಕೆ, ಸೊ ಅದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಇಂಟರ್ನ್ಶಿಪ್ ಯಾವ ತರ ಇರುತ್ತೆ ಅಂತ ಕೇಳೋದು. ಸೊ ಇದ್ರೊಳಗಡೆ ನೀವು ಇಂಟರ್ನ್ಶಿಪ್ ನಿಮ್ದು ಸೇಮ್ ನೀವು ಇಲ್ಲಿ ಆ ಒಂದು ಪೇನ್ ಮ್ಯಾನೇಜ್ಮೆಂಟ್, ಅದಾದ್ಮೇಲೆ ನೀವು ಇಲ್ಲಿ ಆ ಫಿಸಿಕಲ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ರಿಹ್ಯಾಬಿಲೇಷನ್ ಆಗಿರ್ಬೋದು, ಪ್ರತಿಯೊಂದು ಬ್ರಾಂಚ್ ಗೆ ನ್ಯೂರೋಲಜಿ ಆಗಿರ್ಬೋದು, ಅದಾದ್ಮೇಲೆ ಆರ್ಥೋಪೆಡಿಕ್ಸ್ ಆಗಿರ್ಬೋದು, ಅಥವಾ ಈ ಒಂದು ಕಾರ್ಡಿಯಾಲಜಿ ಆಗಿರ್ಬೋದು, ಇದ್ರೊಳಗಡೆ ಡಿಫ್ರೆಂಟ್ ಬ್ರಾಂಚಸ್ ಒಳಗಡೆ ಯಾವ ತರ ನಾವು ಆ ಒಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಅನ್ನೋದನ್ನ ಈ ಒಂದು ಇಂಟರ್ನ್ಶಿಪ್ ಒಳಗಡೆ ಪ್ರಾಕ್ಟಿಕಲ್ ಲ್ಯಾಬ್ ಒಳಗಡೆ ಅಥವಾ ಪ್ರಾಕ್ಟಿಕಲ್ ಹಾಸ್ಪಿಟಲ್ ಒಳಗಡೆ ಕಲಿತೀರಾ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮಾಡಿದೀವಿ ನಾವು, ಈ ಒಂದು ಕೋರ್ಸ್ ಇಂಟರ್ನ್ಶಿಪ್ ಹೇಳಿದ್ರಿ. ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬರುವಂತಹ ಜಾಬ್ ಅಪಾರ್ಚುನಿಟೀಸ್ಗಳು, ನೀವಿಲ್ಲಿ ಮೊದಲಿಗೆ
ಒಂದು ಲೈಸೆನ್ಸ್ಡ್ ಫಿಸಿಯೋಥೆರಪಿಸ್ಟ್ ಆಗಿರ್ತೀರಿ ಅಂದ್ರೆ ನಿಮ್ಗೆ ಈ ಒಂದು ಕೋರ್ಸ್ ಮುಗಿಸಿದ ಮೇಲೆ ನಿಮಗೆ ಫಿಸಿಯೋಥೆರಪಿಸ್ಟ್ ಲೈಸೆನ್ಸ್ ಸಿಗ್ತೈತಿ. ಸೊ ಮೊದಲಿಗೆ ನೀವೇನಾಗಿ ಕೆಲಸ ಮಾಡಿದ್ರ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಸ್ಪೋರ್ಟ್ಸ್ ರಿಹ್ಯಾಬಿಲಿಟೇಷನ್ ಸ್ಪೆಷಲಿಸ್ಟ್ ಆಗಿನೂ ಕೂಡ ನೀವು ಕೆಲಸ ಮಾಡಿದ್ರೆ, ಎಕ್ಸಾಂಪಲ್ ಯಾವುದೇ ಸ್ಪೋರ್ಟ್ಸ್ ಆದ್ರೂ ಕೂಡ ಇಲ್ಲಿ ಒಬ್ಬರು ಫಿಸಿಯೋಥೆರಪಿಸ್ಟ್ ಬೇಕು, ಹೌದಾ? ಸೊ ಅದ್ರ ನೀವು ಕೆಲಸ ಮಾಡಬಹುದು. ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಏನೋ ಆಗಿರ್ಬೋದು, ಸ್ಪೋರ್ಟ್ಸ್ ಒಳಗಡೆ ಅವ್ರಿಗೊಬ್ರು ಫಿಸಿಯೋಥೆರಪಿಸ್ಟ್ ಇದ್ದೇ ಇರ್ತಾರೆ. ನೋಡಿರ್ತೀರಿ ನೀವು, ಏನಾದ್ರು ಇಂಜುರಿ ಆದಾಗ ಅಥವಾ ಏನೋ ಕನ್ಸರ್ನ್ ಆದಾಗ ಅವ್ರು ಓಡಿ ಬರ್ತಿರ್ತಾರಲ್ಲ ಕ್ರಿಕೆಟ್ ಗ್ರೌಂಡಿಗೆ ಆಗಿರ್ಬೋದು, ಫುಟ್ಬಾಲ್ ಗ್ರೌಂಡ್ ಒಳಗಡೆ ಅವರು ಫಿಸಿಯೋಥೆರಪಿಸ್ಟ್ ಆಗಿರ್ತಾರೆ. ಆಗ ಆ ತರನೂ ಕೂಡ ನೀವು ಕೆಲಸ ಮಾಡಬಹುದು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ನೀವು ಇಲ್ಲಿ ಕ್ಲಿನಿಕಲ್ ಫಿಸಿಯೋಥೆರಪಿಸ್ಟ್ ಅಂದ್ರೆ ಎಕ್ಸಾಂಪಲ್ ಈಗ ಆರ್ಥೋಪೆಡಿಕ್ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ನ್ಯೂರಾಲಜಿ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ಅದಾದ್ಮೇಲೆ ಇಲ್ಲಿ ಕಾರ್ಡಿಯಾಲಜಿ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ಫಿಟ್ನೆಸ್ ಸೆಂಟರ್ ಕೂಡ ನೀವು ಓಪನ್ ಮಾಡಬಹುದು ಈ ಒಂದು ಫಿಸಿಯೋಥೆರಪಿಸ್ಟ್ ಕೋರ್ಸ್ ಅನ್ನ ಮುಗಿಸಿದ ಮೇಲೆ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ಗಳು. ಇದನ್ನ ಹೊರತುಪಡಿಸಿ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮ್ಗೆ ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗೆ ನಿಮ್ಮ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ಪರ್ ಮಂತ್ 35 ಇಂದ 40K ನಿಮ್ಗೆ ಫ್ರೆಶರ್ ಆಗಿ ನೀವು ಈ ಒಂದು ಕೋರ್ಸ್ ನ ಮುಗಿಸಿದ್ರೆ ತಗೋಬಹುದು. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಆದಾಗ ನಿಮ್ದು ಅಪ್ರಾಕ್ಸಿಮೇಟ್ಲಿ 80K ಇಂದ 1 lakh ಸ್ಯಾಲರಿ ಪರ್ ಮಂತ್ ಕೂಡ ನೀವು ತಗೋಬಹುದು. ಈ ತರ ನಿಮ್ಗೆ ಸ್ಯಾಲರಿ ಸ್ಕೇಲ್ ಕೂಡ ಇರ್ತದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ ನಾವು, ಇದ್ರೊಳಗಡೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತ ಕೇಳ್ಬೋದು ನೀವು. ಸೊ ಡೆಫಿನೆಟ್ಲಿ ಇದ್ರೊಳಗಡೆ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇರುತ್ತಾ. ಏನೆಲ್ಲ ಹೈಯರ್ ಎಜುಕೇಶನ್ ಅಂತ ಕೇಳಿದ್ರೆ, ಸೊ ಇಲ್ಲಿ ನೀವು MPT ಅಂತ ಬರುತ್ತೆ, ಮಾಸ್ಟರ್ಸ್ ಆಫ್ ಫಿಸಿಯೋಥೆರಪಿಸ್ಟ್ ಅಂತ ಬರುತ್ತೆ. ಅಂದ್ರೆ ಎಕ್ಸಾಂಪಲ್ MPT ಇನ್ ಆರ್ಥೋಪೆಡಿಕ್ಸ್ ಆಗಿರ್ಬೋದು, MPT ಇನ್ ಸ್ಪೋರ್ಟ್ಸ್ ಫಿಸಿಯೋಥೆರಪಿಸ್ಟ್ ಆಗಿರ್ಬೋದು, ಅದಾದ್ಮೇಲೆ MPT ಇನ್ ನ್ಯೂರಾಲಜಿ ಆಗಿರ್ಬೋದು, MPT ಇನ್ ಕಾರ್ಡಿಯೋಪಲ್ಮನರಿ ಆಗಿರ್ಬೋದು, ಅಥವಾ ಇನ್ನ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ MPH ಕೂಡ ನೀವು ಮಾಡಬಹುದು. ಅದಾದ್ಮೇಲೆ ಇಲ್ಲಿ MHE ಅಂತಾನು ಕೂಡ ಮಾಡಬಹುದು. ಆಮೇಲೆ ಇಲ್ಲಿ PhD ಇನ್ ಫಿಸಿಯೋಥೆರಪಿಸ್ಟ್ ಕೂಡ ನೀವು ಮಾಡಬಹುದು. ಇವೆಲ್ಲ ಏನಪ್ಪಾ ಅಂದ್ರೆ ನಿಮ್ಗೆ ಹೈಯರ್ ಎಜುಕೇಶನ್ಗಳು. ಸೊ ಹಾಗಾದ್ರೆ ಇದ್ರೊಳಗಡೆ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ. ಅದರ ಜೊತೆಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದೇ ರೀತಿ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ BPT ಅಂದ್ರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿಸ್ಟ್ ಕೋರ್ಸಿನ ಬಗ್ಗೆ ಇನ್ಫಾರ್ಮೇಶನ್. ಯಾರೆಲ್ಲ ವಿದ್ಯಾರ್ಥಿಗಳು ಫಿಸಿಯೋಥೆರಪಿ ಕೋರ್ಸಿನ ಬಗ್ಗೆ ಸರ್ಚ್ ಮಾಡ್ತಾ ಇರ್ತಾರೋ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.